ಈಶ್ವರಪ್ಪನವ್ರು ಯಾವತ್ತಾದ್ರೂ ನಿಮ್ಗೆ ಅಡಿಗೆಗೆ ಹೆಲ್ಪ್ ಮಾಡಿದಾರಾ? ಅಯ್ಯಪ್ಪ ಅಡುಗೆ ಪೂರ ನಾನೇ ಮಾಡೋದು. ನಾವೆಲ್ಲ ತಿನ್ನೋದಷ್ಟೇ. ಹೇಳಮ್ಮ, ಒಂದು ಲೋಟ ನೀರು ಕೊಡಲ್ಲಮ್ಮ ಅವರು. ಅಯ್ಯೋ ಎಷ್ಟು ಕೆಲಸ ಮಾಡಿಸ್ತೀಯ ನೀನು ನನಗೆ ಅನ್ನೋ. ಒಂದು ಲೋಟ ಅಲ್ಲೊಂದು ಲೋಟ ನೀರು ಕೊಡ್ರಿ ಅಂದರೆ ಸಾಕು, ಎಷ್ಟು ಕೆಲಸ ಮಾಡಿಸ್ತಾಳೆ ನೋಡು. ಒಂದು ಕೆಲಸ ಮಾಡಲ್ಲ ಅವರು. ಮೇಡಮ್, ಇಡೀ ಜೀವನದಲ್ಲಿ ಯಾವತ್ತಾರು ಒಂದು ದಿವಸ ಇವತ್ತಿನ ದಿವಸ ನನ್ನ ಯಜಮಾನ್ರು ನನಗೆ ಸಿಗ್ಬೇಕಿತ್ತು, ಬರಲಿಲ್ಲ ಅಂತೇಳಿ ನೀವು ಮನ್ಸ್ಕೊಂಡಿದ್ದು, ಬೇಜಾರು ಮಾಡ್ಕೊಂಡಿದ್ದು, ಅತ್ತಿದ್ದು ಉಂಟಾ? ಬಳ್ಳಾರಿಯಲ್ಲಿ ವರಮಹಾಲಕ್ಷ್ಮಿ ಇದೆ, ನನಗೆ ಕರೆದಿದ್ರು ಅವರು. ನನಗೆ ಕರೆದಿದ್ರು, ಕೊನೆಗೆ ಇವ್ರು ಎಷ್ಟೊತ್ತಾದರೂ ರೆಡಿಯಾಗಿ ಬರಲಿಲ್ಲ. ಆಗ ನಾನು ಸಿಟ್ಟು ಮಾಡ್ಕೊಂಡಿದ್ದೆ. ಸರ್, ನಿಮ್ಗೆ ಯಾವತ್ತಾರು ಅನ್ಸಿದ್ಯಾ ಫ್ಯಾಮಿಲಿಗೆ ನಾನು ಟೈಮ್ ಕೊಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ರಾಜಕೀಯದ ಒತ್ತಡದ ಮಧ್ಯೆ? ಸ್ವಾಭಾವಿಕವಾಗಿ ಈಗ ನಾನು ಬಿಸ್ನೆಸ್ ಪ್ರಾರಂಭ ಆದಿಂದ ಮದುವೆ ಆದಾಗಿಂದನೂ ಕೂಡ ಪ್ರತಿ ಭಾನುವಾರ ಸಿನಿಮಾಗೆ ಹೋಗ್ತಿದ್ವಿ. ಈ 3 ಜನ ಮಕ್ಕಳು, ನನ್ನ ಹತ್ರ ಸ್ಕೂಟ್ರ್ ಒಂದು ಇರೋದು, ಮುಂದ್ಗಡೆ ಒಬ್ಬರು ನಿಲ್ಲಿಸ್ಕೊಂಡು, ಮಧ್ಯದಲ್ಲಿ ನನಗೂ ಅವ್ರಿಗೆ ಮಧ್ಯೆ ಒಬ್ಬರು ನಿಲ್ಲಿಸ್ಕೊಂಡು, ಅವ್ರ ತೊಡೆ ಮೇಲೆ ಒಂದು ಸ್ಕೂಟ್ರಲ್ಲಿ ಪ್ರತಿ ವಾರ ಸಿನಿಮಾಗೆ 5 ಜನ ಹೋಗ್ತಿದ್ವಿ. ಮಕ್ಕಳು, ನಾವಿಬ್ರು 7 ಜನ ಹೋಗ್ತಿದ್ವಿ. ಅದಾದ ನಂತರ ಹೋಟೆಲ್ಗೆ ಪ್ರತಿ ವಾರ ಹೋಗ್ತಾ ಇದ್ವಿ. ನನಗೆ ಪ್ರವಾಸ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು ಭಾಳ ಆಸಕ್ತಿ. ನನ್ನ ಜೊತೆಗೆ ನಮ್ಮ ಇಡೀ ಕುಟುಂಬನ, ನಮ್ಮ ಕಾರ್ಯಕರ್ತರನ್ನ, ಹಿತೈಷಿಗಳನ್ನ ಕರ್ಕೊಂಡು ಹೋಗುವಂಥ ಅಭ್ಯಾಸ. ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ನಿಮ್ಮ ಹೆಸರಂತೂ ಚಿರಸ್ಥಾಯಿ ಬಿಡಿ, ಯಾವತ್ತೂ ಕೂಡ ಯಾರನ್ನು ಕೂಡ ಅದನ್ನು ಮರೆಯೋ ಹಾಗೇ ಇಲ್ಲ. ಆದರೆ